ರಾಜ್ಯದಲ್ಲಿ ಏನು ರಾಜಕೀಯ ಸ್ಥಿತಿಗತಿ ಇದೆ ಹಾಗೂ ನಮ್ಮ ಸರ್ಕಾರವನ್ನು ಹೇಗೆ ಗಟ್ಟಿಗೊಳಿಸಬೇಕು ಅನ್ನೋದ್ರ ಬಗ್ಗೆಲ್ಲ ಚರ್ಚೆ ಮಾಡಿದ್ವಿ. ಭಾಳ ಸೌಹಾರ್ದಯುತವಾಗಿ ಚರ್ಚೆ ಮಾಡಿದ್ದನ್ನು ತಾವು ಎಲ್ಲರೂ ಗಮನಿಸಿದ್ದೀವಿ. ತಮ್ಮನ್ನು ಇಷ್ಟು ಹೊತ್ತು ವೆಯ್ಟ್ ಮಾಡಿಸಿ ಭೇಟಿಯಾಗುವಂಥದ್ದಾಯಿತು. 12:15 ದಾಟಿ ಹೋಗಿದೆ. ನಾವು ವಿಳಂಬವನ್ನು ಅರ್ಥ ಮಾಡ್ಕೋತೀವಿ. ತಾವು ಇಷ್ಟು ಹೊತ್ತು ಇದ್ದು ಸಹಕರಿಸಿದ್ದಕ್ಕಾಗಿ ನಿಮಗೆ ನನ್ನ ವಿಶೇಷ ವಂದನೆ. ಸರ್, ಅದೇ ತುಂಬ ಜನರಿಗೆ ಸೀನಿಯರ್ಸಿಗೆ ಈ ಸಲ ಕ್ಯಾಬಿನೆಟಲ್ಲಿ ಅವಕಾಶ ಸಿಕ್ಕಿಲ್ಲ. ಅಂಥ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಅದಕ್ಕೆ ಹಲವಾರು ವಿಷಯಗಳನ್ನು ಅವರು ನಮಗೂ ತಿಳಿಸಿದ್ದಾರೆ. ಒಟ್ಟಾರೆ ನಾವೆಲ್ಲರೂ ಕೂಡಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಹಾಗೂ ಜನಸೇವೆ ಮಾಡಬೇಕಾಗಿದ್ದಂತ ನಾವೆಲ್ಲ ಇವತ್ತು ಗಮನ ಹರಿಸಬೇಕಾಗಿದೆ. ನಮ್ಮ ಉದ್ದೇಶ, ನಮ್ಮ ಪ್ರಯತ್ನ ರಾಜ್ಯ ಕಟ್ಟೋದ್ರ ಕಡೆ ಇರಬೇಕು. ಜನಸೇವೆ ನಾವು ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ. ನಾವೇನು ತತ್ವ ಸಿದ್ಧಾಂತದ ಮೂಲಕ ಪಕ್ಷವನ್ನು ಒಪ್ಕೊಂಡಿದ್ದೇವೆ, ಅದನ್ನು ಶಕ್ತಿಯುತ ಮಾಡೋದ್ರ ಮೂಲಕ ಎಲ್ಲರೂ ನಮ್ಮ ಪಕ್ಷದ ಹಿರಿಯ ನಾಯಕರು, ಪಕ್ಷದ ಶಾಸಕರುಗಳು, ಪಕ್ಷದ ಕಾರ್ಯಕರ್ತರು, ನಾವೇನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂತ ಯೋಜನೆಯನ್ನು ಕೊಟ್ಟಿದೆ ಅಂತ ಒಂದು ಸಾಮಾಜಿಕ ಬದಲಾವಣೆಯ ಆ ಕೆಲಸ ಜನರಿಗೆ ಸರಿಯಾಗಿ ತಲುಪಿಸೋದು ಮಾತ್ರವಲ್ಲ, ರಾಜ್ಯ ಕಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಸಂಪೂರ್ಣ ತಲ್ಲೀನರಾಗೋಣ. ನಮಗೆಲ್ಲರಿಗೂ ಗೊತ್ತಿದೆ, ಇದೊಂದು ನಮ್ಮ ಬರಗಾಲದ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಸ್ತವ್ಯಸ್ತಗೊಂಡಿತ್ತು. ಜನರ ಭವನೆಯತ್ತ ನಮ್ಮ ಗಮನ ಹರಿಸೋಣ. ರಾಜ್ಯದ ಕೆಲಸಕ್ಕಾಗಿ ನಮ್ಮನ್ನು ನಾವು ಅಣಿಗೊಳಿಸಿಕೊಂಡು ಪಕ್ಷದ ಸರ್ಕಾರವನ್ನು ಗಟ್ಟಿಗೊಳಿಸುವ ಕೆಲಸದಲ್ಲಿ. ಸರ್, ನಿಮ್ಗೆ ಯಾವುದೇ ಅಸಮಾಧಾನ ಇಲ್ವಾ? ಅಸಮಾಧಾನ ಆಗಿದೆಯಾ ಸರ್? ನಾವು ಈ ಸಂದರ್ಭದಲ್ಲಿ ನಾನು ಹೇಳಿದೆ, ಅವು ಯಾವೇ ಇದ್ರೂ ಸಹಿತ ಅವುಗಳನ್ನು ಗಮನಕ್ಕೆ ತೆಗೆದುಕೊಳ್ಬಾರ್ದು. ಆಮೇಲೆ ನಮ್ಮ ಪಕ್ಷ ಆ ವಿಚಾರದಲ್ಲಿ ಎಲ್ಲರಿಗೂ ಸಮಾಧಾನಕರವಾಗಿರ್ತಕ್ಕಂಥ ಕ್ರಮಗಳನ್ನು, ಪ್ರಯತ್ನಗಳನ್ನು ಮಾಡ್ತಾರೆ. ಎಲ್ಲರೂ ನಾವು ಅಸಮಾಧಾನದಲ್ಲಿ ಇದ್ದವರಿರಲಿ ಅಥವಾ ಇಲ್ಲದೇ ಇದ್ದವರಿರಲಿ, ಎಲ್ಲರೂ ಕೂಡಿ ನಾವು ಜನಸೇವೆಯನ್ನು ಮಾಡೋಣ, ರಾಜ್ಯವನ್ನು ಕಟ್ಟೋಣ.